ಕುಡಿದ ಮತ್ತಿನಲ್ಲಿ ಕಾರು ಚಾಲಕ ಸರಣಿ ಅಪಘಾತ ಮಾಡಿದ್ದಾನೆ. ಮಹಾರಾಷ್ಟ್ರದ ಸಾಂಗ್ಲಿ ಪಟ್ಟಣದ ಗಣಪತಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. 4 ಜನ ಪೊಲೀಸರು ಸೇರಿ ಸಾರ್ವಜನಿಕರಿಗೆ ಗಾಯ ಆಗಿದೆ. ಕಾರು ಚಾಲಕನ ರ್ಯಾಶ್ ಡ್ರೈವಿಂಗ್ ಜನರಿಗೆ ಟೆನ್ಷನ್. ಕಾರು ಚಾಲಕನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಚಾಲಕ ಸೇರಿ 16 ಜನರಿಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮದ್ಯಪಾನ ಮಾಡಿ ಇನೋವಾ ಕಾರು ಚಾಲಕ ಅಟ್ಟಹಾಸ ಮಾಡಿದ್ದಾನೆ. ಚಾಲಕನನ್ನ ಹಿಡಿದು ಥಳಿಸಿದ್ದಾರೆ. ಸಿಟ್ಟಿಗೆದ್ದು ಕಾರಿನ ಮೇಲೆ ದಾಳಿ ಮಾಡಿದ್ದಾರೆ. ಗಾಯಗೊಂಡ ಚಾಲಕನು ಸಾಂಗ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಕುಡಿದ ಮತ್ತಿನಲ್ಲಿ ಯಾವ ರೀತಿಯ ರ್ಯಾಶ್ ಡ್ರೈವಿಂಗ್ ಇತ್ತು ಅಂತ. ಇನೋವಾ ಕಾರ್ನ ಚಾಲಕ ಅಡ್ಡಾದಿಡ್ಡಿ ಕಾರು ಓಡಿಸಿದ್ದಾನೆ. ಅಲ್ಲಿನ ಜನರಿಗೆ ಗುದ್ದಿದ್ದಾನೆ. ಆತನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈ ಘಟನೆ ನಡೆದಿದೆ. ಈಗ ಆ ಕಾರಿನ ಚಾಲಕನೂ ಸೇರಿ ಗಾಯಗೊಂಡ 16 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಕಾರು ಚಾಲಕನನ್ನ ಹಿಡಿದು ಥಳಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈ ಘಟನೆ ನಡೆದಿದೆ. ಹಿಂಗಂದ್ರೆ ಹಂಗೆ ಡ್ರೈವ್ ಮಾಡಿದ್ದಾರೆ. ವಾಹನ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಯಿತು. ವಾಹನ ನಜ್ಜುಗುಜ್ಜು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನ ನಿಂತಿದ್ದ ಜಾಗ, ಜನ ನಿಬಿಡ ರಸ್ತೆಯಲ್ಲಿ ಏಕಾಏಕಿ ನುಗ್ಗಿಸಿದಾನೆ. ಕಾರನ್ನ ಅಡ್ಡಗಟ್ಟಿ ಚಾಲಕನನ್ನ ಹೊರಗೆಳೆದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.